ಆದ್ಯ ರಾಮ, ಮೊದಲನೇ ಹೆಸರು ರಾಮ ಅಂತಲೇ. ಹಾಗೆ ರಾಮ ರಾಮ ಅಂತಲೇ ಅಮ್ಮ ಕರೆದತ್ತು. ನಾಮಕರಣದ ಹೆಸರೇ ಹಾಗೆ ರಾಮ ಅಂತ. ಮತ್ತೆ ಜನ ಐಡೆಂಟಿಫಿಕೇಷನಿಗೋಸ್ಕರ ಪರಶುರಾಮ ಅಂತ ಹೇಳಿತ್ತು. ಕೊಡಲಿ ರಾಮ ಅಂತ ಇರಲಿ ಅಂತ ಒಂದು ಹೆಸರಲ್ಲಿ ಕೊಡಲಿ ಕೊಟ್ಟದ್ದವರು. ಮತ್ತು ಅವನಿಗೆ ಅರ್ಥ ಆಗಲಿಕ್ಕೆ ಕೋದಂಡರಾಮ ಅಂತ ಇಟ್ಟದ್ದವನಿಗೆ, ಒಂದು ದಂಡ ಇರಲಿ ಅಂತ. ಇಲ್ಲಾದರೆ ಇಬ್ಬರನ್ನು ಹೇಗೆ ಹೇಳೋದು? ನಮ್ಮ ಅಪ್ಪನ ಕಾಲದಲ್ಲಿ ಇಬ್ಬರು ಇದ್ದರಂತೆ ಒಂದೇ ಹೆಸರಿನವರು. ಅದಕ್ಕೋಸ್ಕರ ನಮ್ಮ ಅಪ್ಪನಿಗೆ ಕಾಪು ಹಯಗ್ರೀವಾಚಾರ್ಯ ಅಂತ ಮಾಡಿಬಿಟ್ರು. ಮತ್ತು ಇನ್ನೊಬ್ಬರನ್ನು ಸಗ್ರಿ ಹಯಗ್ರೀವಾಚಾರ್ಯರು ಅಂತ ಹೇಳಿಕೊಂಡು, ಹೀಗೆ ಹೆಸರು ಮಾಡಲಿಕ್ಕೋಸ್ಕರ ಆಗ ಊರನ್ನು ಪ್ರತ್ಯೇಕಿಸಿಕೊಂಡು ಅದನ್ನು ಪರಶುರಾಮ ಕೋದಂಡರಾಮ. ಕೊನೆಗೆ ಕೋದಂಡರಾಮ ಅದು ಪ್ರಸಿದ್ಧನಾಗಿ ಕಾಲಿರಾಮನಾಗಿ ಬಿಟ್ಟ. ಇವನು ಪರಶುರಾಮ ಅಂತ ಹೇಳಿಕೊಳ್ಳಲಿಕ್ಕೆ ಗಟ್ಟಿ ಕೂತ. ಆದ್ದರಿಂದ ಮೊದಲ ಈ ಹೆಸರಲ್ಲಿ ಇವನಿಗೆ ರಾಮ ಅಂತಲೇ. ಇನ್ನೂ ಕೋದಂಡರಾಮ ಬರಲಿಲ್ಲ, ಇನ್ನೂ ಬಲರಾಮ ಬರಲಿಲ್ಲ. ಆಗ ರಾಮ ಅಂದರೆ ಇವನೇ. 19ರ ತ್ರೇತಾಯುಗದಿಂದ 24ರವರೆಗೆ ನಾವು ರಾಮ ಬಂದದ್ದು ಯಾವಾಗ ನೋಡಿದ್ದೇವೆ, ಚತುರ್ವಿಂಶ ಅಂತ ಬರೆದಿದ್ದ ಮಾತು ಕೊಟ್ಟಿದ್ದೆ. ಅಲ್ಲಿಯವರೆಗೆ ರಾಮ ಅಂದರೆ ಇವನೇ. ಈಗ ನಮಗಿಬ್ಬರು ಬಂದ ನಂತರ ಯಾರಾದದ್ದು ಅಂತ ಕೇಳಿದ್ದು. ದೇವರಲ್ಲೇ ಇಬ್ಬರಾದ. ಬಲರಾಮ ದೇವರಲ್ಲ, ಅದನ್ನು ಹೆಚ್ಚಿನವರಿಗೆ ಅದರ ಬಗ್ಗೆ ಹೆಚ್ಚು ಕಡಿಮೆ ಇಲ್ಲ ವಿಷಯ. ಹೀಗಾಗಿ ಆದ್ಯ ರಾಮ ಮತ್ತು ಅಪಯನ ಹೆಸರಿನೊಂದಿಗೆ ಜಮದಗ್ನಿಯ ಮಗನಾಗಿ, ಜಮದಗ್ನಿಗೆ ರೇಣುಕೆ ಹೆಂಡತಿ, ಅದು ರೇಣು ರಾಜನ ಮಗಳೇ ಅವಳು ಸಹ. ಮತ್ತು ಕ್ಷತ್ರಿಯಾಣಾಂ ಕುಲಾಂತಕ ಅವತಾರ ಕಾರ್ಯದ ನಾಮವನ್ನು ಕೊಟ್ಟರು. ಇಡೀ ಕ್ಷತ್ರಿಯ ವಂಶದ ನಾಶ ಮಾಡಿದವನಿವನು ಅಂತ. ಹೇಗೆ ಕೇಳಿದರೆ ಪರಶ್ವದಧರಃ, ವಿಶೇಷವಾಗಿ ಪರಶುವನ್ನು ಹೊತ್ತಿದ್ದಾನೆ. ಧಾತ, ಎಲ್ಲರ ಧಾರಣೆ ಮಾಡಿದವ, ರಕ್ಷಣೆ ಮಾಡಿದ, ದುದಾನ್ ಧಾರಣ ಪೋಷಣೆಯೋ ಅಂತ ಬ್ರಹ್ಮವರ್ಗವನ್ನು ನೋಡಿಕೊಂಡವ. ಮತ್ತೊಂದು ವಿಷಯ ಮಾತ್ರ ಅಂತ, ಈ ಅವತಾರದಲ್ಲಿ ನಡೆದ ಒಂದು ವಿಚಿತ್ರ ಘಟನೆ ಅಂದರೆ ಹೇಳಬಾರದ ಸಂಗತಿ ಅದು. ಅದರ ಅವತಾರದಲ್ಲಿ ಆಗಿದೆ. ಯಾಕೆಂದರೆ ಅದು ದೇವರಿಗೆ ಸಿದ್ಧ ಅಂತ ಅನಿಸಿಕೊಳ್ಳಿಕ್ಕೋಸ್ಕರ ತಾಯಿಯ ತಲೆಯನ್ನು ಕಡ್ದದ್ದು. ಅದಕ್ಕೋಸ್ಕರ ಆ ಚಿತ್ರ ಆಗಿದ್ದೇನೆ. ಈ ಚಿತ್ರ ತರಲಿಕ್ಕೆ ಕಷ್ಟಪಟ್ಟಿದ್ದೆ ನಾನು. ಯಾಕೆಂದರೆ ಅದನ್ನು ಕೊಡಲಿಕ್ಕೂ ಕೇಳುವುದಿಲ್ಲ ಚಿತ್ರಕಾರರು. ಅದರಲ್ಲಿ ರಕ್ತಪಾತ ಎಲ್ಲ ಇರ್ತದೆ, ಏನೋ ಕ್ರೌರ್ಯದ ಲಕ್ಷಣ ಕಾಣ್ತದೆ. ಅದು ಋಷಿಯ ಕೈಯಲ್ಲಿ ಆಗುವುದು ಅಸಂಭವ ಅಂತ. ಅದು ಹೆಣ್ಣಿನ ಕೊಲೆ ಅಂದರೆ ಅದು ಅತ್ಯಂತ ನಿಗ್ರಹ ವ್ಯವಸ್ಥೆ ಅಂತ. ಇದನ್ನು ರಾಮನೇ ಕೇಳಿದ್ದ. ತಾಟಕೆಗೆ ಹೊಡಿ ಅಂದಾಗ ವಿಶ್ವಾಮಿತ್ರ, ಅದು ಹೇಗೆ ಆಗ್ತದೆ ಅಂದಿದ್ದವ. ಆಗ ಅವಳ ತಪ್ಪುಗಳನ್ನು, ಅನ್ಯಾಯಗಳನ್ನು ಎಲ್ಲ ಹೇಳ್ತಾ, ಅಂದರೆ ಹೆಣ್ಣು ಮಕ್ಕಳು ಹಾಳಾದವರು ಇಲ್ಲವೇ ಇಲ್ಲ ಅಂತ ಇತಿಹಾಸ ಅಲ್ಲ ಅಂತ ಮನವರಿಕೆ ಮಾಡಿಸಿ, ಇಂಥದ್ದು ಪೂತನೆಯಂಥವರು ಹಾಲು ಉಣಿಸುವವರೇ ಇದ್ದಾರೆ ಅಂತ ತೋರಿಸಿಕೊಟ್ಟು, ಇನ್ನೂ ದೊಡ್ಡ ಸಂಗತಿ ಅಂದರೆ ಮಹಾಭಾರತ ಕಾಲದಲ್ಲಿ ದ್ರೌಪದಿಯ ಮಾನಾಪಹಾರಕ್ಕೆ ರಾಜಕುಮಾರರು ಯತ್ನಿಸಿದಾಗ ದುರ್ಯೋಧನಾದಿಗಳ ಮಡದಿಯರು 100 ಜನ ಯಾರು ಆಕ್ಷೇಪ ಮಾಡಲಿಲ್ಲ, ಸ್ವರ ಎತ್ತಲಿಲ್ಲ. ಯಾವ ವಿಷಯದಲ್ಲಿಯೂ ಗಾಂಧಾರಿ ತನ್ನ ಸೊಸೆಯಂದಿರನ್ನು ಎತ್ತಿ ಕಟ್ಟಲಿಲ್ಲ. ಗಾಂಧಾರಿಗೆ ಸ್ಪಷ್ಟತೆ ಇದೆ, ಆದರೆ ಚಕಾರ ಬರಲಿಲ್ಲ. ಆಗುವ ಮುಂಚೆ ಧೃತರಾಷ್ಟ್ರ ಗಾಂಧಾರಿಯರೆಲ್ಲ ಸಭೆಗೆ ಬಂದಿದ್ದಾರೆ. ಆದ್ದರಿಂದ ಕೆಟ್ಟ ಮಕ್ಕಳಿರಬಹುದು, ಕೆಟ್ಟ ತಾಯಿ ಬರಲಿಕ್ಕಿಲ್ಲ ಅನ್ನತಕ್ಕಂಥ ಗೆರೆ ಉಂಟಲ್ಲ, ಅದನ್ನು ವಾಪಸ್ ಪಡಿಬೇಕಾಗ್ತದೆ. ಅದನ್ನು ಹೇಳಿಕೊಂಡು ಅಳುವಂಥದ್ದಾಗಲಿ, ಗೋಗರಿಯುವಂಥದ್ದಾಗಲಿ, ಅದು ಎರಡಕ್ಕೂ ಸಂಬಂಧ ಇಲ್ಲ ಹೇಳಿಕೋಸ್ಕರ ರಾಮಾಯಣ ಮತ್ತು ಮಹಾಭಾರತ ಎರಡನ್ನು ಇಟ್ಟದ್ದು ದೃಷ್ಟಾಂತವಾಗಿ. ಅದಕ್ಕೂ ಮೊದಲು ನಡೆದ ಘಟನೆ ಇದು. ಅಪ್ಪ ಹೇಳಿದ, ಅಮ್ಮ ತಡವಾಗಿ ಬರ್ತಾ ಇದ್ದಾಳೆ, ನೀರು ಕಲುಷಿತವಾಗಿದೆ, ಆಕೆ ಮನಸ್ಸು ಕೆಟ್ಟಿದೆ, ದೃಷ್ಟಿ ಹಾಳಾಗಿದೆ, ತಲೆ ತೆಗಿಯಿಂದ ಮಗನಿಗೆ ಮಾಡಲಿಲ್ಲ. ಮತ್ತೊಂದು ಮಗನಿಗೆ ಹೇಳಿದ, ನಡೆಸಲಿಲ್ಲ. ಕೊನೆಗೆ ರಾಮನಿಗೆ ಹೇಳಿದ, 5ನೇವನಿಗೆ. ಅವ ಅಪ್ಪ ಹೇಳಿದ ಅಂತ ತಲೆ ಕಡ್ದು ಬಿಟ್ಟ. ಮತ್ತು ಅವನದ್ದು ಮಾತ್ರ ಅಲ್ಲ, ನನ್ನ ಹೆಸರು ಮಾತಾಡದ ಕೇಳದ ನಿನ್ನ ಅಣ್ಣಂದಿರದು ತಲೆ ತೆಗಿ ಅಂದ. ತೆಗೆದ. ಅಪ್ಪ ಕೇಳ್ತಾನೆ ರಾಮನ ಹತ್ರ, ಭಾರಿ ಒಳ್ಳೆ ಮಗ ನೀ ಮಾಡಿದೆ ಹೇಳಿತ್ತು, ಏನಾಗಬೇಕು ಹೇಳು. ಅವರೆಲ್ಲ ಬದುಕಲಿ ಅಂದ. ಬದುಕಿದ್ರು. ಅಂದರೆ ತನ್ನ ಅಪ್ಪನ ಯೋಗ್ಯತೆ, ಶಕ್ತಿ ಮಗನಿಗೆ ಗೊತ್ತಿತ್ತು, ಅದನ್ನು ತೋರಿಸ್ಲಿಕ್ಕೋಸ್ಕರ ಆಗಲಿ ಅಂದ. ಬಹಳ ದೊಡ್ಡ ಇತಿಹಾಸ ಇದು. ಚಿರಕಾರಿ
ಮತ್ತು ಶೀಘ್ರಕಾರಿ ಅಂತ ಇಬ್ಬರ ಕಥೆ ಇದೆ, ಬಹಳ ದೊಡ್ಡ ವಿಷಯ. ಗೌತಮರು ಅದರಲ್ಲಿ ಮೊದಲು ಬಂದವರು. ಗೌತಮರ ಮಗನ ಹತ್ರ ಹೇಳಿದ, ನಿನ್ನಮ್ಮ ಹಾಳಾಗಿದ್ದಾಳೆ, ಕಡ್ದಾಕು ಅಂದ. ಸಿಟ್ಟಿನಲ್ಲಿ ಹೋಗಿಬಿಟ್ಟ ಗೌತಮ. ಬಹಳ ಸಮಯ ಆಯಿತು. ಗೌತಮರು ಹೋದಾಗ ಯೋಚನೆ ಮಾಡಿದರು, ನಾನು ಗಡಿಬಿಡಿ ಮಾಡಿದೆ, ಆದರೆ ನನ್ನ ಮಗ ಅವ ಚಿರಕಾರಿ ಇದ್ದಾನೆ, ಎಲ್ಲ ತಡ ಮಾಡೋದು. ಆದ್ದರಿಂದ ಇವತ್ತು ಚಿರಕಾರಿ ತಡ ಮಾಡಿದರೆ ಉಂಟಲ್ಲ, ನನಗೆ ತುಂಬ ಇಷ್ಟ ಆಗ್ತದವ ಅಂತ ಹೇಳಿ ಹಿಂದೆ ಬರ್ತಾ ಇದ್ದಾನೆ. ಇವ ಮಗ ಅಪ್ಪ ಹೇಳಿದ್ದಾನೆ ಕಡಿಬೇಕು ಅಂತ ಅಮ್ಮನನ್ನು. ನಾನು ಹೇಗೆ ಕಡೀಲಿ? ಅಪ್ಪನ ಮಾತು ಬಿಟ್ಟರೆ ತಪ್ಪಾಗ್ತದೆ. ಅಮ್ಮನನ್ನು ಕಡಿಯುವುದು ಅದು ಸರಿಯಾಗುವುದಿಲ್ಲ ಮಗನಾದ ನನಗೆ. ಈಗ ಯಾವುದನ್ನು ನಾನು ಗಮನಿಸಬೇಕು, ಗುರುತಿಸಬೇಕು ಹೇಳಿಕೊಂಡು ಲೆಕ್ಕಾಚಾರ ಮಾಡ್ತಾ ಕೂತಿದ್ದಾನವ. ಅಪ್ಪ ಬಂದ ತಕ್ಷಣ ನೋಡಿದ, ಚಿರಕಾರಿ ಅಂದ. ಅಪ್ಪ ಅಂತ ನಮಸ್ಕಾರ ಮಾಡಿ, ತಪ್ಪಾಯ್ತಪ್ಪ, ನಾನು ನಿನ್ನ ಮಾತನ್ನು ನಡೆಸಿಕೊಡಲಿಲ್ಲ, ಒಳ್ಳೆಯದಾಯಿತು ಅಂತ, ನೀನು ಚಿರಕಾರಿ ಆದದ್ದು ಒಳ್ಳೆಯದಾಗಿದೆ ಅಂತ. ಹೀಗೆ ಇಂಥ ಘಟನೆಗಳು ನಡೆದಿದೆ. ಇಲ್ಲಿ ರಾಮನಿಗೆ ಚಿರಕಾರಿಯ ಕಥೆ ಏನಿಲ್ಲ, ಅಪ್ಪನ ಆದೇಶ. ಒಂದೊಮ್ಮೆ ಅಪ್ಪ ಬದುಕಿಸದಿದ್ದರೆ ತಾನು ಬದುಕಿಸ್ತಾನೆ ಗೊತ್ತಿದೆ, ಆದ್ದರಿಂದ ಮಾಡಿದ. ಇದು ಮುಖ್ಯ ವಿಷಯ. ಯಾರಿಗೆ ತಮ್ಮ ಸಾಮರ್ಥ್ಯ ಇನ್ನೊಬ್ಬರ ಸಾಮರ್ಥ್ಯದ ಬಗ್ಗೆ ಪೂರ್ಣ ಜ್ಞಾನ ಇರ್ತದೆ ಅಂಥವನು ಮಾತ್ರ ಮಾಡಬಹುದಾದ ಕೆಲಸ ಇದು. ಯಾರಿಗೆ ಇನ್ನೊಬ್ಬರ ನಾಲೆಜು ಗೊತ್ತಿಲ್ಲ, ತನ್ನದು ಗೊತ್ತಿಲ್ಲ, ಯಾರು ಆತ್ಮಾಪರೋಕ್ಷ ಅಲ್ಲ, ಯಾರು ಪರಾಪರೋಕ್ಷ ಅಲ್ಲ ಅಂಥವ್ರು ಮಾಡುವಂಥದ್ದಲ್ಲ ಇದು. ಆದ್ದರಿಂದ ಘಟನೆಗಳನ್ನು ಕೆಲವು ನೋಡಲಿಕ್ಕೆ ಮಾತ್ರ, ಕೇಳಲಿಕ್ಕೆ ಮಾತ್ರ, ನಡೆಸಿಕೊಡ್ಲಿಕ್ಕಿಲ್ಲ ಎನ್ನುವುದು ಬೇರೆಯೇ ವಿಷಯ. ಆದ್ದರಿಂದ ಭಗವಂತ ಕ್ಷೇತ್ರಜ್ಞಾತತ್, ಎಲ್ಲರ ಒಳಗಿದ್ದಾನೆ, ಅರಿವಿನಲ್ಲಿದ್ದಾನೆ. ನಾವು ಯಾರು ನಮ್ಮೊಳಗೂ ಅರಿವಿಲ್ಲ, ಇನ್ನೊಬ್ಬರಲ್ಲಿಯೂ ಗೊತ್ತಿಲ್ಲ. ನಮ್ಮ ಹೊಟ್ಟೆಯೊಳಗೇನಿದೆ, ನಾವು ಹೇಗಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ದೇಹ ಇದು ನಮ್ಮದು ಅಂತ ಭಾರಿ ಅಭಿಮಾನ ಇದೆ, ಆದರೆ ಚೂರು ಗೊತ್ತಿಲ್ಲ. ಇನ್ನೊಬ್ಬರದ್ದು ಗೊತ್ತಾಗೋದು ಹೇಗೆ ನಮಗೆ? ಭಗವಂತ ಆಗಲ್ಲ. ಆದ್ದರಿಂದ ತಂದೆಯ ಆರ್ಡರ್, ತಾಯಿಯ ಕತೆ, ಅವಳನ್ನು ಶುದ್ಧ ಮಾಡುವ ರೀತಿ ಎಲ್ಲವೂ ಅದ್ಭುತವಾಗಿದೆ ಇದು. ಆದ್ದರಿಂದ ಆ ಒಂದು ಮಾತು, ಮಾತೃಘ್ನೇ ನಮಃ ಅಂತ ಮಾತೃಃ ಮಾತೃಜೀವಕಃ, ಕೂಡಲೇ ಅಮ್ಮನನ್ನು ಮತ್ತೆ ಬದುಕಿಸಿದವ ಎನ್ನತಕ್ಕ ಚಿಂತನೆ ಅದ್ಭುತವಾಗಿದೆ. ದ್ವಾದಶನಾಮದಲ್ಲಿ ಸಮುದ್ರ ತೀರ ನಿಲಯ ಮತ್ತು ಮಹೇಶ ಅಖಿಲ ಪಾಠಿತ, ಶಿವ ಪಾಠ ಮಾಡಿದ್ದಾನೆ ಅಂತ ಕತೆ. ಅದಕ್ಕೆಲ್ಲ ಉತ್ತರ ಮುಂದೆ ಹೇಳುತ್ತೇನೆ ನಾನು ಶಿವನ ಹತ್ರ. ಆದ್ದರಿಂದ ಆಚಾರ್ಯರು ಕೊಟ್ಟದ್ದು ರಾಮ ಭೃಗುರ್ಧ್ವ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಅಂತ. ಇನ್ನು ಶಿವನಲ್ಲಿ ಪಾಠ ಕೇಳಿದ್ರಿಂದ ಪರಶುರಾಮ ಸಣ್ಣವ ಅಂತ ಹೇಳಲಿಕ್ಕೆ ಹೋಗಬೇಡಿ. ಅವನಲ್ಲಿ ಪಾಠ ಕೇಳಿ ಶಿವ ದೊಡ್ಡವನಾದ. ಈಗ ಸಾಂದೀಪಿನಿಯಲ್ಲಿ ಕೃಷ್ಣ ಹೋಗಿ ಕಲಿತ, ಕಾಶ್ಯಂ ಸಾಂದೀಪನಿನ್ನಾಮ, ಸಾಂದೀಪಿನನ್ನಾಮ ಅಂತ ಕಾಶಿಯಲ್ಲಿ ಹೋಗಿ ಕೃಷ್ಣನು ಕಲಿತಿದ್ದಾನೆ ಸಾಂದೀಪಿನಿಯಲ್ಲಿ. ಅಂದ ತಕ್ಷಣ ಸಾಂದೀಪಿನಿ ದೊಡ್ಡದು ಕೃಷ್ಣನಿಗಿಂತ ಹೇಳುದಾ? ಯಾರಾದರೂ ಹೇಳಿ ಯಾರ? 64 ದಿನದಲ್ಲಿ ಕಲಿತು ಬಂದಿದ್ದಾನೆ ಕೃಷ್ಣ. ಅದರಲ್ಲಿಯೂ ಕೆಲವೆಲ್ಲ ಕಾಡಿಗೆಲ್ಲ ತಿರುಗಿದ್ದಾನೆ ಸಮೇತ ತರಲಿಕ್ಕೆ. ಮಳೆಯಲ್ಲಿ ಎಲ್ಲ ನೆಲಗಡಲೆ ತಿಂದಿತಾ ಕೂತಿದ್ದಾನೆ ತನ್ನ ಮಿತ್ರರ ಜೊತೆಯಲ್ಲಿ. 64 ದಿನದಲ್ಲಿ 64 ವಿದ್ಯೆ ಕಲಿತಿದ್ದಾನೆ. 64 ದಿನದಲ್ಲಿ 64 ವಿದ್ಯೆ ಹೇಳಿಕೊಡಲಿಕ್ಕೆ ಸಾಂದೀಪನಿಗೆ ಬರ್ತದೆ ಅಂತ ಆದರೆ ಆ ಗುರುವಿನ ಕಥೆಯನ್ನು ನೋಡುವ. ಅವನು ಎತ್ತರ ಯೋಚನೆ ಮಾಡುವ. ನಾವು ಯಾರಾದರೂ ಇವತ್ತಿನವರೆಗೆ ಸಾಂದೀಪನಿಯ ಹೆಸರಿನಲ್ಲಿ ಏನಾದರೂ ಪ್ರಶಸ್ತಿಯ ವಿಷಯವ ದೊಡ್ಡ ಸಂಗತಿಯ ಮಾಡಿದರೆ, 64 ವಿದ್ಯೆಗಳನ್ನು ಹೇಳಿಕೊಡಬೇಕಾದ್ರೆ ಅವನು ಎಷ್ಟು ಜೋರು ಇರಲಿಕ್ಕಿಲ್ಲ. ಅಷ್ಟು ಶಾರ್ಟ್ ಪೀರಿಯಡಲ್ಲಿ ಬೇರೆ ಕಲಿಯುವ ಚಾಣಾಕ್ಷ ಇರ್ತಾನೆ, ಅದು ವಿಷಯವೇ ಬೇರೆ. ಆದರೆ ಇವನು ಹೇಳಿಕೊಡಬೇಕಲ್ಲ, ಹೇಳಿದೆ ಅಂತಾದರೆ ಹೇಳಬೇಕಲ್ಲ. ಇರಲಿ ಬಿಡಿ, ಇವ ಬರ್ತಾನೆ ಅಂತ ಹೇಳಿದ್ದಾನೆ 64, ಎಲ್ಲಿಂದ ಕಲಿತು ಕೂತಾವ ಮೂಟೆ ಮಾಡಿಕೊಂಡು. ನಾವು 4 ವಿದ್ಯೆ ಕಲಿಯುವ ಮೊದಲು, ಮತ್ತೆ ನೋಡು. ಅದರಿಂದ ಹೇಳಿಕೊಟ್ಟವ ಅಂದ ತಕ್ಷಣ ದೊಡ್ಡ ಸಂಗತಿ ಅಲ್ಲ, ಅದು ನಾಟಕ. ಹಾಗೆ ಇವನದ್ದು ಕತೆ. ಅದಕ್ಕೋಸ್ಕರ ಇಲ್ಲಿ ಮಹೇಶ ಅಖಿಲ ಪಾಠಿತ ಅಂದಾಗ ಅವನು ಇವನು ಹೇಳಿಕೊಟ್ಟದ್ದು, ಇವನು ಹೇಳಿಕೊಟ್ಟು ಗಟ್ಟಿಯಾದ್ದು ಎಲ್ಲ ಮತ್ತೆ ನೋಡಲಿಕ್ಕೆ ಬರ್ತದೆ. ಇರಲಿ. ಗೋತ್ರಾಣ ಕೃತ್ಸ್, ಅಪ್ಪನ ದನವನ್ನು ಎಳ್ಕೊಂಡು ಹೋದಾಗಲೇ ದೊಡ್ಡ ಗಲಾಟೆ ಆದದ್ದು. ದನ ಸಿಗಲಿಲ್ಲ, ದನದ ಮರಿ ಸಿಕ್ಕಿತು. ಮತ್ತು ಕಾರ್ತಿವೀರ್ಯರವರಿಗೆಲ್ಲ ದನ ಹಾರಿದೆ. ಜಮದಗ್ಗಿನ ಹತ್ತಿರದ್ದು ಕಾರ್ತಿವೀರ್ಯನ ಕಥೆ, ಅದು ದೊಡ್ಡ ಕಥೆ. ಎಲ್ಲ ರಕ್ಷಣೆ ಮಾಡಲಿಕ್ಕೆ ನಿಂತವ ಪರಶುರಾಮ. ದನಕ್ಕಾಗಿ ಆವತ್ತು ಕೊಡಲಿ ಕೈಯಲ್ಲಿ ಹಿಡಿದವ ಪರಶುರಾಮ. ಯೋಚನೆ ಮಾಡಬೇಕು ನಾವು. ಇವತ್ತು ದನದ ಹತ್ಯೆಯ ಕತೆ ಕೇಳಿಕೊಂಡಾಗ ಎಷ್ಟು ಮೈ ಬಿಸಿ ಹೇಳ್ತದೆ ಅಂತ. ಇವತ್ತು ಪರಶುರಾಮ ಬರಬೇಕು, ಅದು ಪರಶುರಾಮನ ಸೃಷ್ಟಿಯಲ್ಲಿ ಜಾಗದಲ್ಲಿ ಅಂದಾಗ. ಗೋತ್ರಾಣಕೃತ್ ಗೋ ಪ್ರದಾತ, ಮತ್ತು ದನ ಕೊಟ್ಟವ ಅಲ್ಲ, ನೆಲ ಕೊಟ್ಟವ. ಗೋ ಅಂದರೆ ನೆಲಕ್ಕೆ ಹೆಸರುಂಟು. ಆದ್ದರಿಂದ ಇಡೀ ಭೂಮಿಯನ್ನೇ ದಾನ ಮಾಡಿದ್ದಾನೆ. ಅರಸರನ್ನೆಲ್ಲ ಮುಗಿಸಿದ, ಎಲ್ಲ ರಾಜ್ಯಗಳನ್ನು ತನ್ನದಾಗಿಸಿಕೊಂಡ,
ತನ್ನ ಮೂಲಪುರುಷನಿಗೆ ಕಶ್ಯಪನಿಗೆ ದಾನ ಮಾಡಿದ. ಈ ನೆಲಕ್ಕೆ ಕಾಶ್ಯಪಿ ಅಂತ ಹೆಸರಾಯಿತು, ಕಶ್ಯಪನ ಮಗಳು ಅಂತ ಹೆಸರಾಯಿತು ದಾನ ಕೊಟ್ಟದ್ದರಿಂದ. ವಿಪ್ರಕ್ಷತ್ರಿಯ ಕರ್ಮಕೃತ್, ಇವನಿಗಿದು ಹೆಗ್ಗಳಿಕೆ. ಒಬ್ಬ ಬ್ರಾಹ್ಮಣನಾಗಿ ಲೋಕ ರಕ್ಷಣೆಗೋಸ್ಕರ ಕ್ಷಾತ್ರ ತೇಜಸ್ಸಿನಲ್ಲಿ ಬದುಕಬೇಕಾಯಿತು, ಹೋರಾಡಬೇಕಾಯಿತು, ಆಯುಧ ಹಿಡಿಯಬೇಕಾಯಿತು. ಯಾಕೆ? ವಿಪ್ರಾರ್ಥಂ. ಇಲ್ಲಿ ಇನ್ನೊಂದು ಅರ್ಥ, ವಿಪ್ರ ಕ್ಷತ್ರಿಯ ಕರ್ಮದ ವಿಪ್ರ ಕೆಲಸ ಮಾಡಿದ್ದ ಅಂತ ಅರ್ಥ ಅಲ್ಲ, ಬ್ರಾಹ್ಮಣನಾಗಿ ಕ್ಷತ್ರಿಯನಾದ ಅಲ್ಲ, ಬ್ರಾಹ್ಮಣರಿಗಾಗಿ ಕ್ಷತ್ರಿಯನಾದ ಅಂತ. ದೇವರು ಯಾನಾದರೆ ನಮಗೆ. ಆದ್ದರಿಂದ ಯಾರು ಜಗತ್ತಿಗೆ ಜ್ಞಾನದ ಬೀಜವನ್ನು ಬಿತ್ತುತ್ತಾರೋ ಅವರು ವಿಪ್ರರು, ಯಾರು ವೇದವನ್ನು ಪೂರ್ಣ ಮಾಡ್ತಾರೋ ಅವರು ವಿಪ್ರರು. ವೇದ ಪೂರ್ಣಾತ್ ವಿಪ್ರಹ ಅಂತ, ವೇದ ಪ್ರವಚನಾತ್ ವಿಪ್ರಹ ಅಂತ ಲೆಕ್ಕ. ನಿಜವಾಗಿ ಎಲ್ಲಿ ವೇದ ಹೇಳ್ತಾರೆ ಅವರು? ವೇದವನ್ನು ಉರುಳೊಡೆದಿರ್ತಾರೆ, ಶಬ್ದ ಮಾತ್ರ ಹೇಳ್ತಾರೆ. ಆದ್ದರಿಂದ ವೇದದ ಅರ್ಥವನ್ನು ಯಾರು ತಿಳಿಸ್ತಾರೆ ಅವನು ವಿಪ್ರನಾಗೋದು ನಿಜವಾಗಿ. ಬ್ರಾಹ್ಮಣ ಅಂದರೂ ಅದುವೇ ಅರ್ಥ, ಬ್ರಹ್ಮ ಅಂದರೆ ವೇದ ಅಲ್ವಾ. ವೇದವನ್ನು ಅಣಗತ ಒಂದು ತಿಳಿಸುವವನು ಅಂತ, ಆಣಯತೀಶ, ಇನ್ನೊಬ್ಬರಿಗೆ ತಿಳಿಸ್ತಾನೆ ಅಂತ. ಅದಲ್ಲಾದರೆ ಆಗುವುದೇ ಈಗ. ಅದರ ಅಂತಹ ಜ್ಞಾನಿಗಳ ಬದುಕಿಗಾಗಿ ತಾನು ಕ್ಷತ್ರಿಯನಾಗಿ ಮೆರೆದ ಅಂತ. ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಪ್ಪಟೇನ್ನರಃ ನ ಅಪಮೃತ್ಯು ನ ದಾರಿದ್ರ್ಯಂ ನ ಚ ವಂಶಕ್ಷಯ. ಅಂಥವರಿಗೆ ಯಾವುದೇ ರೀತಿಯಾದಂತಹ ಹಾನಿಗಳು ಇಲ್ಲ ಅಂತ ಬಹಳ ಚಂದವಾಗಿ 12 ನಾಮಗಳ ಪೂಜೆಗಳಿಗೋಸ್ಕರ, ಪತ್ರ ಪೂಜೆಗೆ, ಪುಷ್ಪ ಪೂಜೆಗೆ ಎಲ್ಲಕ್ಕೂ ಅದು ಆಗ್ತದೆ ಅಂತ ಹೇಳಿಕೊಂಡು ನಾನು ದ್ವಾದಶ ನಾಮವನ್ನು ಕೊಡೋದು. ಅದೇ ನಾಮದಿಂದ ಪತ್ರ ಪೂಜಾಂಕರಿಷ್ಯೆ, ಪುಷ್ಪ ಪೂಜಾಂಕರಿಷ್ಯೆ ಎಲ್ಲ ಮಾಡಲಿಕ್ಕೆ ಬರ್ತದೆ, ಉಪಚಾರಗಳನ್ನು ಕೊಡಲಿಕ್ಕೆ ಬರ್ತದೆ. ವಸ್ತ್ರದಿಂದ ಹಿಡಿದು ಎಲ್ಲ ಉಪಚಾರಗಳನ್ನು ಕೊಡುವಲ್ಲಿ ಅದು ಸಮರ್ಥವಾಗ್ತದೆ. ಈಗ ಅಂಗಪೂಜೆ, ಇದು ನನ್ನದು ಸ್ಪೆಷಲ್ ಯಾವಾಗಲೂ. ಇದೆಲ್ಲ ನಂದು ಕ್ರಿಯೇಟೆಡ್ ಎಲ್ಲ ಅಲ್ಲ, ಇದೆಲ್ಲ ಪುರಾಣಗಳಲ್ಲಿರುವಂಥದ್ದನ್ನೇ ತಂದುಕೊಡುವ ರೀತಿ. ನಾನು ಜಾಮದಗ್ನ್ಯಾಯ ನಮಃ ಪಾದವು ಪೂಜೆಯಾಮಿ. ನಾನು ಓದಿ ಹೇಳೋದು ಯಾಕೆ ಅಂದರೆ ನಾಳೆ ಅದನ್ನು ಓದಿಕೊಂಡವರು ಮಾಡ್ತಾರೆ. ಕೆಲವರಿಗೆ ಅಕ್ಷರ ಓದಲಿಕ್ಕೆ ಬರುತ್ತೆ, ಅದರಿಂದ ಅಡಿವತ್ತಿ ಅಂತ ಹೇಳುವುದು ಅಂತ ಹೇಳಿ ತಪ್ಪು ಹೇಳ್ತಾರೆ. ಅದಕ್ಕೋಸ್ಕರ ಕೆಲವೊಮ್ಮೆ ಹೇಳೋದು. ಸರ್ವಧಾರಿಣೇ ನಮಃ ಉದರಂ ಪೂಜೆಯಾಮಿ, ಮಧುಸೂದನಾಯ ನಮಃ ಕಟಿಂ ಪೂಜೆಯಾಮಿ, ಶ್ರೀವತ್ಸಧಾರಿಣೇ ನಮಃ ಊರು ಪೂಜೆಯಾಮಿ. ನೋಡಿ, ಶ್ರೀವತ್ಸಧಾರಿಣೇ ನಮಃ ಎನ್ನುವುದು ಅವನ ಅಸಾಧಾರಣ ನಾಮ. ಅದು ದೇವರಿಗೆ ಮಾತ್ರ ಇರುವಂಥದ್ದು, ಭಗವಂತನಿಗೆ ಮಾತ್ರ ಇರತಕ್ಕಂಥ ಲಕ್ಷಣ ಶ್ರೀವತ್ಸ ಲಕ್ಷಣ. ಅಂದರೆ ಮಹಾಲಕ್ಷ್ಮಿ ಎದೆಯಲ್ಲಿ ಕೂತಂತಹ ಒಂದು ಚಿಹ್ನೆ. ಅದು ಬಲರಾಮನಿಗೆ ಎಲ್ಲ ಇಲ್ಲ, ಆವೇಶ ರೂಪಗಳಿಗೆ ಇಲ್ಲ, ಆವೇಶ ರೂಪಗಳಿಗೆ ಬರುವುದಿಲ್ಲ. ಶುದ್ಧ ರೂಪಕ್ಕೆ ಮಾತ್ರ, ಜೀವರೂಪಕ್ಕೆ ಬರುವುದಿಲ್ಲ. ಆದ್ದರಿಂದ ಅದನ್ನು ಇದೆಲ್ಲ ಗಮನಿಕೆ. ವಾಸ್ತವವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಅದನ್ನು ತೋರಿಸಿ ಹೋಗ್ತಾರೆ. ಕ್ಷತ್ರಾಂತಗಾಯ ನಮಃ ಭುಜೌ ಪೂಜ್ಯಾಮಿ. ಸಂಬಂಧಪಟ್ಟಂತೆ ಹೇಳುವ ಕ್ರಮಗಳು ಕೆಲವೆಲ್ಲದು. ಶಿತಿಕಂಠಾಯ ನಮಃ ಕೂರ್ಚಕಂ ಪೂಜ್ಯಾಮಿ, ರಾಮಾಯ ನಮಃ ಶಂಖಂ ಪೂಜ್ಯಾಮಿ, ರಾಮಾಯ ನಮಃ ಚಕ್ರಂ ಪೂಜ್ಯಾಮಿ, ಬ್ರಹ್ಮಾಂಡಧಾರಿಣೇ ನಮಃ ಶಿರಃ ಪೂಜ್ಯಾಮಿ. ಮತ್ತು ನನ್ನ ಪೂಜೆಯಲ್ಲಿ ಯಾವತ್ತಿರತಕ್ಕ ಇನ್ನೊಂದು ಲಕ್ಷಣ ಅರ್ಘ್ಯ ಕೊಡೋದು. ಎಲ್ಲ ಜಯಂತಿಗಳಲ್ಲಿಯೂ ದೇವರಿಗೆ ಅರ್ಘ್ಯ ಕೊಡುವಲ್ಲಿ ನಾವೇನು ಖರ್ಚು ವೆಚ್ಚಗಳನ್ನು ಮಾಡಬೇಕಾಗಿಲ್ಲ. ಮತ್ತು ಅದು ಬೆಳ್ಳಿಯ ಪಾತ್ರೆಯಲ್ಲೇ ಕೊಡಬೇಕು ಅಂತ ಇರುವುದರಿಂದ ನಾನು ಅದನ್ನು ಹಾಕಿರ್ತೇನೆ. ಇನ್ನು ಅದಕ್ಕೊಂದನ್ನು ಖರ್ಚು ಮಾಡಬೇಕಂತ ಯೋಚನೆ ಮಾಡಬೇಡಿ ದೇವರಿಗೆ ಕೊಡುವಾಗ. ಹಾಗಾಗಿ ಮತ್ತು ನನಗೆ ಇಷ್ಟೆಲ್ಲ ಹೇಳುವಾಗ ಮೈತೋಷ ಕಳೆದ ಬಾರಿ ಹೇಳಿದ್ದ, ಶಂಖಕ್ಕೆ ಏನಾದರೂ ಕಟ್ಟಿ ಅಂತ. ಆಗ ಉತ್ತರ ಕೊಟ್ಟೆ, ಕಟ್ಟಬೇಕು ಬೇಡವೋ ಅಂತ ನಾನು ಹೇಳಬೇಕು ಅಂತ ಎಲ್ಲ ಹೇಳುವುದಿಲ್ಲ ಅಂತಲೂ ಹೇಳಿದ್ದೆ. ವಾಸ್ತವವಾಗಿ ಇವತ್ತು ನಮ್ಮ ಶಂಖಗಳು ಹೀಗೆ ಇಲ್ಲ. ಪೂಜೆ ಹತ್ತಿರಕ್ಕೆ ಬಂದಾಗ ಗಮನಿಸಿ ಅದರ ಚಿತ್ರ, ನಾನು ಹಾಕಿದ ಶಂಖದ ಚಿತ್ರ. ಅದರಲ್ಲಿ ಕ್ರಮಬದ್ಧವಾಗಿ ಗೆರೆಗಳು ಒಳಗೆ, ಬದಿಗಳು ಎಲ್ಲ ಇವೆ. ಇವತ್ತು ನೀವು ಅದಕ್ಕೆ ಬೆಳ್ಳಿ ಕಟ್ಟಿಸಲಿಕ್ಕೆ ಕೊಟ್ಟರೆ, ಬಂಗಾರ ಚೆಂದ ಮಾಡಲಿಕ್ಕೆ ಚಲೋ ಮಾಡಲಿಕ್ಕೆ ಕೊಟ್ಟರೆ, ಅವರು ಅದನ್ನೆಲ್ಲ ಕತ್ತರಿಸಿ ಅದನ್ನು ಹಿಡಿಸಿ ಅಂಟು ಮಾಡಿಸಿ ಬಿಸಿ ಮಾಡಿ ನಮ್ಮ ಕೈ ಕೊಡ್ತಾರೆ. ಅದು ಒಡಕು ಶಂಖ ಆಗ್ತದೆ, ಆಗ ಭಿನ್ನ ಆಗ್ತದೆ. ಅದರಲ್ಲಿ ನೀರು ಜಾಸ್ತಿ ಹಿಡಿಯುವಂತೆ ಮಾಡ್ತಾರೆ ಅವರು, ಕೆತ್ತಿಯೆಲ್ಲ. ಅದು ನಿಲ್ಲುವುದಿಲ್ಲ, ಆದರೆ ಹಾಕಿದ ಬೆಳ್ಳಿ ಕಟ್ಟ ಎಲ್ಲ ನಿಲ್ಲುವುದಿಲ್ಲ. ತುದಿಗೆ ಮಾತ್ರ ಹಾಕಬಹುದು, ಸಿಕ್ಕಿಸುವ ಹಾಗೆ, ಟೊಪ್ಪಿ ಹಾಕಿದ ಹಾಗೆ, ಕಿರೀಟ ಸಿಕ್ಕಿಸಿದ ಹಾಗೆ ಹಾಕಿದರೆ ತೊಂದರೆ. ಅದು ರಿಮೂವೇಬಲ್ ಇರ್ತದೆ. ಅಭಿಷೇಕ ಆಗುವಾಗ 3-4 ಸರ್ತಿ ಕೆಳಗೆ ಬೀಳ್ತದೆ, ಸಿಕ್ಕಿಸಬೇಕಾಗ್ತದೆ, ಅದು ಸಮಸ್ಯೆ. ಹಾಗಾಗಿ ಅದನ್ನು ಮತ್ತೆ ಅಂಟಿಸ್ತಾರೆ. ಅಂಟಿಸುವುದು ಕೆಲವು ಅಂಟುಗಳಿರ್ತವೆ. ಇವತ್ತು ಭಾರಿ ಜೋರು ಅಂಟುಗಳಿವೆ, ಹಿಂದೆಲ್ಲ ಅರಗು ಇದ್ದದ್ದು. ಅರಗು ಗಟ್ಟಿ ಕೂತ್ಕೊಳ್ಳುವುದಿಲ್ಲ, ಆಗ ಬಿಸಿ ಮಾಡಬೇಕಾಗ್ತದೆ. ಬಿಸಿ ಮಾಡುವಾಗ ಶಂಖಕ್ಕೆ ಪೆಟ್ಟು ಬೀಳ್ತದೆ. ಅಂದರೆ ಏನಾದರೂ ಅದು ಎಲುಬು, ಅದು ಒಂದು ರೀತಿಯಿಂದ ಬರ್ನ್ ಆಗ್ತದೆ. ಹಾಗಾಗಿ ಅದು ಆಗಬಾರ್ದೇನೋ ನೆಲೆಯಲ್ಲಿ ನಾನು ಅದಕ್ಕೇನು ವೇಷ ಹಾಕಲಿಲ್ಲ.
ವೇಷ ಹಾಕದೇ ಇರುವುದರಿಂದ ಏನು ದೊಡ್ಡ ತಪ್ಪಿಲ್ಲ, ವೇಷ ಹಾಕುವುದರಿಂದ ಅದೇನು ದೊಡ್ಡ ತಪ್ಪಾಗುವುದು ಅಲ್ಲ. ಅದನ್ನು ನೋಡಿಕೊಳ್ಳಿ. ಅದರ ವಸ್ತುಗಳು ಹಾಳಾಗದಂತೆ ಮಾಡುವ ವ್ಯವಸ್ಥೆ ಬೇಕು, ಆದರೆ ಅದು ವಿಷಯವೇ ಬೇರೆ ವಾಸ್ತವವಾಗಿ. ಆದರೂ ಅವನು ಹೇಳಿದ ಚಿತ್ರವನ್ನು ಕೊಟ್ಟ ಬಳಿಕ ಅದನ್ನು ಗಮನಿಸ್ತಾರೆ ಜನ ಅಂತ. ಸಾಮಾನ್ಯ ಜನರಿಗೆ ಸಿಗುವ ಶಂಕ ಇದು ಅಂತ ನಾನು ಕೊಡುವುದು, ಎಲ್ಲರೂ ಅದನ್ನು ಉಪಯೋಗಕ್ಕೆ ತರಬಹುದು ಅಂತ. ಇನ್ನು ಬಂಗಾರ ಹಾಕುವುದು, ಅದರಲ್ಲಿ ನವರತ್ನಗಳು ಜಾಲರಿ ಹಾಕುವುದು, ಬೆಳ್ಳಿ ಕಟ್ಟಿಸುವುದು ಅಂದಾಗ ಜನರಿಗೆ ಅದು ಕಾಸ್ಟ್ಲಿ ಅನಿಸಿ ಅರ್ಗೆ ಕೊಡುವುದನ್ನೇ ಬಿಟ್ಟು ಹೋಗ್ತಾರೆ. ಮತ್ತು ಅದರ ಬದಲಿಗೆ ಅರ್ಘ್ಯವನ್ನು ಎಲ್ಲರೂ ಕೊಡಲಿ. ಯಾಕೆಂದರೆ ಎಲ್ಲರಿಗೂ ಮುಟ್ಟುವ ಅಧಿಕಾರ ಉಂಟು ಶಂಖವನ್ನು. ಮನೆ ಮಂದಿ ಎಲ್ಲರೂ, ಉಪನೀತರು, ಅನುಪನೀತರು, ಸಂಸ್ಕಾರ ಆದವರು, ಆಗದಿದ್ದವರು, ಸ್ತ್ರೀಯರು, ಬಾಲರು, ವೃದ್ಧರು ಎಲ್ಲರೂ ಸಹ ಆವತ್ತಿನ ದಿನ ಬಂದು ಜಮದಗ್ನಿ ಸುತೋ ವೀರ ಕ್ಷತ್ರಿಯಾಂತಕರ ಪ್ರಭೋ ಗೃಹಾಣಾರ್ಘ್ಯಂ ಮಯಾ ದತ್ತಂ ಕೃಪಯಾ ಪರಮೇಶ್ವರ ತ್ರಿಸಪ್ತಕೃತ್ವ ಕ್ಷತ್ರಾಣಾಂ ನಿಹಂತ್ರೇ 3-7 ಬಾರಿ ಅಂದರೆ 21 ಅಂತ ಅರ್ಥ. ನೋಡಿ, ಗುಣಿಸು ಕಥೆಯನ್ನೆಲ್ಲ ಸಂಸ್ಕೃತ ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡಿ. ತ್ರಿಸಪ್ತಕೃತ್ವ ಕುಪಿತಃ ನಿಕ್ಷತ್ರಾಮಕರೋನ್ ಮಹೀಮ್ ಅಂತ ಕ್ರಮಬದ್ಧವಾಗಿ ತ್ರಿಸಪ್ತ 3-7 21 ಬಾರಿ ಅಂತ. ಅದರಿಂದ ವೇದದಲ್ಲಿ ಪುರಾಣಗಳಲ್ಲಿ ಎಲ್ಲ ಗುಣಿಸು ಗುಣಾಕಾರ ಎಲ್ಲ ಇತ್ತ. ಲೆಕ್ಕ ಎಲ್ಲ ನಾವು ಶುರು ಮಾಡಿದ್ದು ವ್ಯವಹಾರ ಬಂದ ನಂತರ, ದುಡ್ಡು ಎನ್ನುವುದು ಬಂದಾಗ ಅಂತ ಹೇಳಲಿಕ್ಕೆ ಹೋಗಬೇಡಿ. ಎಲ್ಲ ವಸ್ತುಗಳಲ್ಲಿಯೂ ಲೆಕ್ಕ ಮಾಡಲಿಕ್ಕೆ ಬರ್ತಿತ್ತು ಅವರಿಗೆ. ನಿಹಂತ್ರೇ ತಿಗ್ಮಚೇಜಸೆ ನಮಸ್ತುಭ್ಯಂ ಭಗವತೆ ಪರಶ್ವದ ವಿಧಾರಿಣೆ. ಪಾದ್ಮ ಸಂಹಿತೆ ಹೇಳಿದರೆ ಪೂಜೆಯ ಪ್ರಕಾರಗಳೆಲ್ಲ ಹೆಚ್ಚಿರುವಂಥದ್ದು ಪ್ರಾತ್ಮ ಸಂಹಿತೆ, ಶ್ರೀಕೃಷ್ಣ ಸಂಹಿತೆ, ಈಶ್ವರ ಸಂಹಿತೆ, ಬೃಹತ್ ಬ್ರಹ್ಮ ಸಂಹಿತೆ, ಇಂಥ ಕಡೆಗಳಲ್ಲೆಲ್ಲ ಹೆಚ್ಚು ಪೂಜೆಯ ವಿಷಯಗಳು ಬರ್ತವೆ. ಹಾಗಾಗಿ ಅಲ್ಲಿಂದ ಕೆಲವು ಮಾತುಗಳನ್ನು ಪ್ರಬುದ್ಧವಾಗಿರುವುದನ್ನು ಸಾಲಾಸಗಟಾಗಿರುವುದಕ್ಕೋಸ್ಕರ ನಾನು ಒಂದೇ ಕಡೆಯಿಂದ ಎತ್ತಿಕೊಂಡಿದ್ದೇನೆ. ಸುಲಭ ಅರ್ಥ ಬರುವಂಥದ್ದು ಮತ್ತು ಅರ್ಥ ಆಗುವಂಥದ್ದು ಶಬ್ದಗಳಲ್ಲಿ.